ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 12, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, 3 lakh ಆ್ಯಂಡ್ ಕೌಂಟಿಂಗ್, RTI ಪ್ಲೀಸ್ ಪೈಲ್ ಅಪ್ ಅಟ್ ಇನ್ಫಾರ್ಮೇಷನ್ ಕಮಿಷನ್ಸ್ ಅಕ್ರಾಸ್ ಇಂಡಿಯಾ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ, ಗವರ್ನೆನ್ಸ್ ಸೆಕ್ಷನಲ್ಲಿ ಹಾಗೂ GS ಪೇಪರ್ 4 ನಡಿನಲ್ಲಿ ಸಹ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಈ ರೀತಿಯಾದಂಥ ಸಬ್ ಟಾಪಿಕ್ಗಳೇನು ಬರುತ್ತಲ್ಲ ಗವರ್ನೆನ್ಸ್ ಸೆಕ್ಷನಲ್ಲಿ, ಅದರಲ್ಲೂ ಸಹ ಈ RTI ಆ್ಯಕ್ಟ್ ಇಂಪಾರ್ಟೆಂಟು. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಇವಾಗ ಇನ್ಫಾರ್ಮೇಷನ್ ಕಮಿಷನ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಈ ಇನ್ಫಾರ್ಮೇಷನ್ ಕಮಿಷನ್ ನಡಿನಲ್ಲಿ RTIಗೆ ರಿಲೇಟೆಡ್ ಇರತಕ್ಕಂಥ ಸಾಕಷ್ಟು ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ. ಪ್ಲೀಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ತಿಳ್ಕೊಬೇಕು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005ರಲ್ಲಿ ಜಾರಿಗೆ ಬಂದಿದೆ. ಈ ಆ್ಯಕ್ಟ್ ಜಾರಿಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಎಕ್ಸ್ಪ್ರೆಷನ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತಂದರೆ 1986 ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ಜಡ್ಜ್ಮೆಂಟ್, ಮಿಸ್ಟರ್ ಕುನ್ವಾಲ್ ವರ್ಸಸ್ ಜೈಪುರ್ ಮುನ್ಸಿಪಲ್ ಕಾರ್ಪೊರೇಷನ್ ಕೇಸ್. ಈ ಒಂದು ಕೇಸಲ್ಲಿ ಆರ್ಟಿಕಲ್ 19ಗೆ ಸಂಬಂಧಪಟ್ಟಂತೆ ರೈಟ್ ಟು ಇನ್ಫಾರ್ಮೇಷನ್ಗೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಆರ್ಟಿಕಲ್ 19ನಲ್ಲಿ ನಾವು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ನೋಡ್ತೀವಿ. ಸೊ ಇದರ ಒಂದು ಬ್ರಾಡರ್ ಆಸ್ಪೆಕ್ಟ್ಸಲ್ಲಿ ಸಂವಿಧಾನಾತ್ಮಕವಾಗಿ ಕ್ಲಿಯರ್ಲಿ ಇವತ್ತು ರೈಟ್ ಟು ಇನ್ಫಾರ್ಮೇಷನ್ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನು ಇವರು ಅದರಲ್ಲಿರ್ತಕ್ಕಂಥ ಒಂದು ಹಿಡನ್ ಆಸ್ಪೆಕ್ಟ್ಸನ್ನು ಇವರು ಕನ್ಸಿಡರ್ ಮಾಡಿದ್ದಾರೆ. ರೈಟ್ ಟು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ, ಆರ್ಟಿಕಲ್ 19ನಲ್ಲಿ ಸಪೋರ್ಟ್ ಇದೆ ಅನ್ನೋದ್ರ ಬಗ್ಗೆ ಇವರು ಹೇಳಿದ್ದಾರೆ. ಈ ಒಂದು ಜಡ್ಜ್ಮೆಂಟ್ನ ಮುಖಾಂತರ 2005ರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಜಾರಿಗೆ ಬಂದಿದೆ, RTI ಆ್ಯಕ್ಟ್ 2005. ಇನ್ನು ಈ ಒಂದು ಆ್ಯಕ್ಟ್ನ ಇಂಪಾರ್ಟೆನ್ಸ್ ಏನಿದೆ ಅಥವಾ ಆಬ್ಜೆಕ್ಟಿವ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತಂದರೆ, ಇವಾಗ ಸಿಟಿಜನ್ಗಳನ್ನು ಎಂಪವರ್ ಮಾಡೋದ್ರಲ್ಲಿ ಸಹಕಾರಿಯಾಗಿದೆ. ಸರ್ಕಾರದ ವಿರುದ್ಧ ಏನಾದರೂ ಕ್ವಶನ್ ಮಾಡಬೇಕಂತಂದರೆ, ಏನಾದರೂ ಕನ್ಸರ್ನನ್ನು ಅವರು ಅಡ್ರೆಸ್ ಮಾಡಬೇಕಂತಂದರೆ ರೈಟ್ ಟು ಇನ್ಫಾರ್ಮೇಷನ್ನ ಮುಖಾಂತರ ಅವರು ತಮ್ಮ ಒಂದು ಕನ್ಸರ್ನನ್ನು ಹೇಳ್ಬೋದು. ಸೊ ಇವತ್ತು ಜನರಿಗೆ ಎಂಪವರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಅದರಲ್ಲೂ ಗೌರ್ಮೆಂಟ್ನ ವಿರುದ್ಧ ಕ್ವಶನ್ ಮಾಡಲಿಕ್ಕೆ ನಾಗರಿಕರಿಗೆ ಎಂಪವರಿಂಗ್ ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಂತ ನೋಡಿದಾಗ ಸರ್ಕಾರ ತರುವಂಥ ಪಾಲಿಸೀಸ್ಗಳಲ್ಲಿ ಇವತ್ತು ಟ್ರಾನ್ಸ್ಪರೆನ್ಸಿ ಇರಬೇಕು, ಅಕೌಂಟಬಿಲಿಟಿ ಇರಬೇಕು ಅನ್ನುವಂಥದ್ದನ್ನು ಇದು ಪ್ರೊವೈಡ್ ಮಾಡುತ್ತೆ. ಸರ್ಕಾರ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಗವರ್ನೆನ್ಸನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂತಹ ಗವರ್ನೆನ್ಸನ್ನು ಇಲ್ಲಿ ನಾವು ನೋಡ್ಬೋದು. ಕರಪ್ಷನ್ಸ್ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟೋದು, ಕಂಟ್ರೋಲ್ ಮಾಡೋದ್ರಲ್ಲಿಯೂ ಸಹ ಸಹಕಾರಿಯಾಗುತ್ತೆ. ಜೊತೆಗೆ ಇವತ್ತು ನಾವು ಪೀಪಲ್ ಪಾರ್ಟಿಸಿಪೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಡೆಮೋಕ್ರೆಟಿಕ್ ಕಂಟ್ರಿ ನಡಿನಲ್ಲಿ. ಸೊ ಈ ಒಂದು ಡೆಮೋಕ್ರೆಟಿಕ್ ಪ್ರೋಸೆಸ್ ನಡಿನಲ್ಲಿ ನೆಸೆಸರಿ ಆಗಿರ್ತಕ್ಕಂಥ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡೋದ್ರಲ್ಲಿ ಈ ಒಂದು ಆ್ಯಕ್ಟ್ ಸಹಕಾರಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಆಬ್ಜೆಕ್ಟಿವ್ ಬಗ್ಗೆ ನಮಗೆ ಗಮನ ಇರಬೇಕು. ಇನ್ನು ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ಏನು, ಇವಾಗ ಯಾಕೆ ಇಷ್ಟೊಂದು ಕೇಸಸ್ಗಳಾಗ್ತಾ ಇದೆ, ಅಂಡರ್ RTI ಲಾ ನಡಿನಲ್ಲಿ ಫೈನಲ್ ಅಪಲೇಟ್ ಅಥಾರಿಟಿ ಯಾವುದು ಅಂತಂದರೆ ಇನ್ಫಾರ್ಮೇಷನ್ ಕಮಿಷನ್. ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ಬೋದು. ಇನ್ಫಾರ್ಮೇಷನ್ ಕಮಿಷನ್ನೇ ಇವಾಗ ಫೈನಲ್ ಅಪಲೇಟ್ ಅಥಾರಿಟಿಯಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇದು ಜನರ ಒಂದು ರೈಟ್ ಟು ಇನ್ಫಾರ್ಮೇಷನನ್ನು ಫೆಸಿಲಿಟೇಟ್ ಮಾಡೋದರಲ್ಲಿ ಸಹಕಾರಿಯಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ಸತ್ರಕ್ ನಾಗರಿಕ್ ಸಂಘಟನ್ ಅನ್ನುವಂಥ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲರೂ ಅಪೀಲನ್ನು ಹಾಕ್ತಾ ಇದ್ದಾರೆ ಅಥವಾ ಕಂಪ್ಲೇಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಇದರ ಒಂದು ಇನ್ಫಾರ್ಮೇಷನ್ನ ಪ್ರಕಾರ ಯಾವ ರೀತಿಯಾಗಿ ಕೇಸಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥ ಒಂದು ಡೇಟಾವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. 2022 ಅದರಲ್ಲೂ ಜೂನ್ 30 ಲಾಸ್ಟ್ ಡೆಡ್ಲೈನನ್ನು ತೆಗೆದುಕೊಂಡ್ರೆ ಕೇಸಸ್ಗಳು ಇನ್ಕ್ರೀಸ್ ಆಗ್ತಾ ಇರುವಂಥ ಒಂದು ಫ್ಲೋ ಚಾರ್ಟನ್ನು ಸಹ ಇಲ್ಲಿ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನನ್ನು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕಂಪೇರ್ ಮಾಡಿದರೆ ಕೇಸಸ್ಗಳು ಪೆಂಡಿಂಗ್ ಆಗ್ತಾ ಇರೋದು ಇನ್ಕ್ರೀಸ್ ಆಗ್ತಾ ಇದೆ. ಇನ್ಫಾರ್ಮೇಷನ್ ಕಮಿಷನ್ನು ಇವತ್ತು ಈ ಕೇಸಸ್ಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಡಿಲೇ ಮಾಡ್ತಾ ಇದೆ ಅನ್ನುವಂಥದ್ದು. ಯಾಕೆಂದರೆ ಈ ಒಂದು ಆ್ಯಕ್ಟನ್ನು ನಾವು ಜಾರಿಗೆ ತರುವಾಗ ಸಪ್ರೇಟ್ ಆಗಿರುವಂಥ ಕಮಿಷನ್ ಆಗಲಿ ಅಥವಾ ಬಾಡಿಯನ್ನಾಗಲಿ ಸೆಟಪ್ ಮಾಡಿಲ್ಲ. ಇನ್ಫಾರ್ಮೇಷನ್ ಕಮಿಷನ್ ನಡಿನಲ್ಲೇ ಈ ಎಲ್ಲ ಕೇಸಸ್ಗಳನ್ನು ರಿಸಾಲ್ವ್ ಮಾಡಲಾಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ಕಮಿಷನಲ್ಲಿ ಇವತ್ತು ವರ್ಕ್ ಲೋಡ್ ಇದೆ ಅನ್ನುವಂಥದ್ದು. ಇನ್ಫಾರ್ಮೇಷನ್ ಕಮಿಷನ್ ಎಫೆಕ್ಟಿವ್ ಆಗಿ ಮಾಡಬೇಕಂತಂದರೆ ಅಲ್ಲಿ ಸ್ಟಾಫ್ನ ಒಂದು ಸ್ಕೇರ್ಸಿಟಿ ಇರುತ್ತೆ. ಮತ್ತು ಮಹಿಳೆಯರ ಆಕ್ಯುಪೇಷನ್ ಯಾವ ರೀತಿಯಾಗಿದೆ ಅಂದರೆ ಕೇವಲ 5% ಮಾತ್ರ ಮಹಿಳೆಯರು ಇರ್ತಕ್ಕಂಥ ಒಂದು ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಸೊ ಸ್ಟಾಫ್ಗಳ ಒಂದು ಸ್ಕೇರ್ಸಿಟಿ ಇರೋದ್ರಿಂದ ಅಥವಾ ಸಫಿಷಿಯೆಂಟ್ ಆಗಿರುವಂತಹ ರಿಸೋರ್ಸ್ ಇಲ್ಲದೆ ಇರೋದ್ರಿಂದ ಇವತ್ತು ಸಾಕಷ್ಟು ಕೇಸಸ್ಗಳು ಪೆಂಡಿಂಗ್ ಆಗಿದೆ ಅನ್ನೋದನ್ನು ಹೇಳ್ಬೋದು. ಸರಿಸುಮಾರು 95% ಕೇಸ್ಗಳು ಇವತ್ತು ಫೈನನ್ನು ಹಾಕಲಿಕ್ಕೆ ಪೊಟೆನ್ಷಿಯಲ್ ಇದ್ದಾವೆ. ಆದರೆ ಕೇಸಸ್ಗಳ ಮೇಲೆ ಪೆನಾಲ್ಟೀಸನ್ನು ಹಾಕಿಲ್ಲ, ಪೆಂಡಿಂಗ್ ಆಗ್ತಾ ಹೋಗ್ತಾ ಇದ್ದಾವೆ. ಈ ರೀತಿಯಾದಂತಹ ಇಶ್ಯೂಸ್ಗಳನ್ನು ಇಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ರಿಸೋರ್ಸಸನ್ನು ಎನ್ಹ್ಯಾನ್ಸ್ ಮಾಡಬೇಕು.
ಈ ಇನ್ಫಾರ್ಮೇಷನ್ ಕಮಿಷನ್ಗೆ ಇರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಪ್ರಾಪರಾಗಿ ಜಾರಿಗೆ ತರಬೇಕು ಅಂತಂದರೆ ಅಲ್ಲಿ ರಿಸೋರ್ಸನ್ನು ಕೊಡಬೇಕು. ಇದರಿಂದ ನಾವು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡ್ಬೋದು. ಇಂಟರ್ನ್ಯಾಷನಲ್ ಲೆವೆಲಲ್ಲೂ ನಮ್ಮ ಒಂದು ಟ್ರಾನ್ಸ್ಪರೆನ್ಸಿಯ ಒಂದು ಪ್ರೊಜೆಕ್ಷನ್ನು ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಸಜೆಷನಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಆರ್ಟಿಕಲಿಂದ ನಮಗೆ ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ನಾನ್ ಟ್ರೆಡಿಷನಲ್ ಲೈವ್ಲಿಹುಡ್ಸ್ ಸ್ಕಿಲ್ಲಿಂಗ್ ಆಫ್ ಗರ್ಲ್ಸ್ ಇನ್ಕ್ಲೂಡೆಡ್ ಇನ್ ಬೇಟಿ ಪಡಾವೋ ಸ್ಕೀಮ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸಲ್ಲಿ ಕನೆಕ್ಟ್ ಮಾಡುವಂಥದ್ದು. 2015ರಲ್ಲಿ ತಂದಿರುವಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ನ ಒಂದು ಎಕ್ಸ್ಪಾನ್ಷನನ್ನು ಮಾಡ್ತಾ ಇದ್ದಾರೆ ಅಂತ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇದು ಕಂಟೆಕ್ಸ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ 2015ರಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮನ್ನು ಜಾರಿಗೆ ತರಲು 2 ಇಂಪಾರ್ಟೆಂಟ್ ಇಶ್ಯೂಸ್ಗಳೇನಂತಂದರೆ, ಈ 2 ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ದಾರೆ. ಮೊದಲೇದಾಗಿ ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ ಹೆಚ್ಚಾಗ್ತಾ ಇರೋದು ಹಾಗೂ ಚೈಲ್ಡ್ ಸೆಕ್ಸ್ ರೇಷೋ. ಇದರಲ್ಲಿ 1,000 ಬಾಯ್ಸ್ಗಳಿಗೆ ಕೇವಲ 918 ಗರ್ಲ್ ಚೈಲ್ಡ್ಗಳಿರ್ತಾ ಇರೋದನ್ನು ನೋಡ್ತಾ ಇದ್ವಿ. ಇದು 2011ರ ಜನಗಣತಿಯ ಪ್ರಕಾರ. ಸೊ ಈ 2 ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ದಾರೆ. ಯಾವ ಒಂದು ಮಿನಿಸ್ಟ್ರಿ ಅಂಡರಲ್ಲಿ ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾಕೆಂದರೆ ಇದೊಂದು ಜಾಯಿಂಟ್ ಇನಿಷಿಯೇಟಿವ್. ಯಾವ್ಯಾವ ಮಿನಿಸ್ಟ್ರಿಗಳು ಬರ್ತವೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ಸನ್ನು ತಡೆಗಟ್ಟೋದಕ್ಕೋಸ್ಕರನೇ ಈ ಒಂದು ಜೆಂಡರ್ ಬಯಾಸ್ಡ್ ಸೆಕ್ಸ್ ಸೆಲೆಕ್ಟಿವ್ ಎಲಿಮಿನೇಷನನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರನೇ ಜಾರಿಗೆ ತಂದಿದ್ದಾರೆ. ಇದರಿಂದ ಗರ್ಲ್ ಚೈಲ್ಡ್ ಪ್ರೊಟೆಕ್ಷನ್ ಆಗುತ್ತೆ. ಸೊ ಅವರು ಸಹ ಸರ್ವೈವ್ ಆಗ್ತಾರೆ, ಅವರ ಒಂದು ಪ್ರೊಟೆಕ್ಷನ್ ಸಿಕ್ಕುತ್ತೆ ಅನ್ನುವಂಥದ್ದು. ಹಾಗೂ ಅವರ ಒಂದು ಪಾರ್ಟಿಸಿಪೇಷನನ್ನು ಎಲ್ಲ ಸೆಕ್ಟರ್ಸ್ಗಳಲ್ಲಿ ಎನ್ಹ್ಯಾನ್ಸ್ ಮಾಡಬೇಕು. ಎಜುಕೇಷನ್ ಸಿಕ್ಕಿದೆ ಅಂತಂದರೆ ಆಟೋಮೆಟಿಕ್ಲಿ ಅವರು ಎಲಿಜಿಬಲ್ ಇರ್ತಾರೆ. ಇವಾಗ ಗರ್ಲ್ಗಳಿಗೆ ಬೇಕಾಗಿರುವಂತಹ ಒಂದು ಹಕ್ಕುಗಳನ್ನು ಸಹ ನಾವು ಪ್ರೊಟೆಕ್ಟ್ ಮಾಡಬೇಕು. ಮಕ್ಕಳ ಹಕ್ಕುಗಳಲ್ಲಿ ಅದರಲ್ಲೂ ಗರ್ಲ್ ಸ್ಪೆಸಿಫಿಕ್ ಆಗಿರತಕ್ಕಂಥ ಹಕ್ಕುಗಳನ್ನು ಒದಗಿಸ್ಬೇಕು ಅನ್ನುವಂಥ ಒಂದು ಇಂಟೆನ್ಷನಿಂದ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಈ ಒಂದು ಆರ್ಟಿಕಲಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ನಾನ್ ಟ್ರೆಡಿಷ್ನಲ್ ಲೈವ್ಲಿಹುಡ್ ಸ್ಕಿಲ್ಲಿಂಗನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂತ. ನಾನ್ ಟ್ರೆಡಿಷ್ನಲ್ ಅಂತಂದರೆ ಇವಾಗ ಏನೋ ಬೇಸಿಕ್ ನೀಡ್ಸ್ ಇರ್ಬೋದು, ಎಜುಕೇಷನ್ ಕೊಡ್ತಾ ಇದ್ದೀವಿ, ಪಾರ್ಟಿಸಿಪೇಷನ್ ಕೊಡ್ತಾ ಇದ್ದೀವಿ. ಇಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಅವರಿಗೆ ಸ್ಕಿಲ್ಲನ್ನು ಪ್ರೊವೈಡ್ ಮಾಡಬೇಕು, ಅವರನ್ನು ಎಂಪವರ್ ಮಾಡಬೇಕು. ಇವಾಗ ಸ್ಕೂಲ್ಸ್ಗೇನೋ ಕಳಿಸಿದ್ದೀವಿ, ಇಲ್ಲಿ ನೆಕ್ಸ್ಟ್ ಫೋಕಸ್ ಏನಂತಂದರೆ ಸೆಕೆಂಡರಿ ಎಜುಕೇಷನ್ ಮೇಲೆ ಫೋಕಸ್ ಮಾಡುವಂಥದ್ದು. ಹಾಗೂ ಟೆಕ್ನಾಲಜಿ ವೈಸ್ ಅವರನ್ನು ಎಂಪವರ್ ಮಾಡಬೇಕಾಗತ್ತೆ. ಸ್ಟೆಮ್ ಅನ್ನುವಂಥ ವರ್ಡ್ ಗೊತ್ತಿರುತ್ತೆ. ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಈ ರೀತಿಯಾದಂತಹ ಹಲವಾರು ಏರಿಯಾಗಳಲ್ಲಿ ಅವರನ್ನು ಎಂಪವರ್ ಮಾಡೋದಾಗಲಿ ಅಥವಾ ಟ್ರೈನ್ ಮಾಡೋದಾಗಲಿ, ಅವ್ರಿಗೆ ಸ್ಕಿಲ್ಲನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇಲ್ಲಿ ತನೂ ಕೇವಲ ಸೆಕ್ಸ್ ರೇಷನ್ನ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದು ಇವಾಗ ಆಲ್ಮೋಸ್ಟ್ ಸ್ಟೆಬಿಲೈಸ್ ಆಗಿರುವಂಥ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಫೋಕಸನ್ನು ಈ ಒಂದು ಸ್ಕೀಮ್ ನಡಿನಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇದರ ಒಂದು ಆಬ್ಜೆಕ್ಟಿವ್ ಇವಾಗ ಏನಾಗ್ತಾ ಇದೆ, ಬ್ರಾಡರ್ ಆಗ್ತಾ ಇದೆ. ಅವರನ್ನು ಸ್ಕಿಲ್ ಪ್ರೊವೈಡ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಎಂಪವರಿಂಗ್ ಸ್ಟೇಟಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಇಂಟೆನ್ಷನನ್ನು ಸರ್ಕಾರ ಇಲ್ಲಿ ತೋರಿಸ್ತಾ ಇದೆ ಅನ್ನುವಂಥ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಸೊಲ್ಯೂಷನ್ಸ್ ಬೈ ದ ಪೀಪಲ್ ಫಾರ್ ದ ಪೀಪಲ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಎಕನಾಮಿ ರಿಲೇಟೆಡ್ ಇರತಕ್ಕಂತಹ ಆಸ್ಪೆಕ್ಟ್ಸ್ಗಳನ್ನು ನೋಡ್ಕೋಬೋದು. ಹಾಗೂ GS ಪೇಪರ್ 2 ನಡಿನಲ್ಲೂ ಸಹ ಸೋಷಿಯಲ್ ಜಸ್ಟಿಸಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಆರ್ಟಿಕಲಲ್ಲಿ ಇವತ್ತು ಬೇಸಿಕಲಿ ಎಕನಾಮಿಕ್ ಗ್ರೋತ್ ಯಾವ ರೀತಿಯಾಗಿ ಪ್ರೊಜೆಕ್ಷನ್ನ ಮಾಡ್ತಾ ಇದೆ, ಹಾಗೂ ಜನರ ಒಂದು ಕನ್ಸರ್ನನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು, ಇದಕ್ಕಿರ್ತಕ್ಕಂಥ ಸೊಲ್ಯೂಷನ್ಸ್ಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ಕಾರದ ಒಂದು ರೋಲ್ ಯಾವ ರೀತಿಯಾಗಿ ಇತ್ತು ಅನ್ನುವಂಥ ಒಂದು ಕಂಪ್ಯಾರಿಸನ್ನು ಸಹ ಕೊಟ್ಟಿದ್ದಾರೆ. ಸೊ ಮೊದಲೇದಾಗಿ 20th ಸೆಂಚುರಿನಲ್ಲಿ ಪಬ್ಲಿಕ್ ಪಾಲಿಸೀಸ್ಗಳು ಯಾವ ರೀತಿಯಾಗಿ ಡಾಮಿನೇಟೆಡ್ ಆಗಿದ್ವು, ಆವಾಗ ನಾವು ಎಕನಾಮಿಕ್ ಸೈನ್ಸನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ವಿ. ಬೇಸಿಕಲಿ ಪ್ರೈವೇಟೈಸೇಷನ್ನ ಕಡೆ ಹೆಚ್ಚು ಗಮನ ಹರಿಸೋದಾಗಲಿ ಮತ್ತು ಇನ್ವಿಸಿಬಲ್ ಹ್ಯಾಂಡ್ ಅಂದಾಗ ಸರ್ಕಾರದ ಇನ್ವಾಲ್ವ್ಮೆಂಟನ್ನು ಕೆಲವೊಂದಿಷ್ಟು ಕಂಟ್ರೀಸ್ಗಳು ಇಮಿಡಿಯೇಟಾಗಿ ಚೇಂಜ್ ಮಾಡ್ತಾ ಇರೋದನ್ನು. ಸೊ ಎಲ್ಲ ಎಫರ್ಟ್ಸ್ಗಳು ಸಹ ನಮ್ಮ GDP ಗ್ರೋತನ್ನು ಎನ್ಹ್ಯಾನ್ಸ್ ಮಾಡೋದು. ಸೊ ಎಕಾನಮಿ ಬೇಸಿಕಲಿ ಇವತ್ತು ಹೆಚ್ಚು ಪ್ರಾಫಿಟನ್ನು ಪಡ್ಕೋಬೇಕು ಅನ್ನುವಂಥ ಇಂಟೆನ್ಷನಲ್ಲಿ ನಾವು ಪಾಲಿಸೀಸ್ಗಳನ್ನು ತರ್ತಾ ಇದ್ವಿ. ಯಾವುದೇ ರೀತಿಯಾಗಿ ನಾವು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರ್ತಕ್ಕಂಥ ಪಾಲಿಸೀಸ್ಗಳನ್ನು ಸ್ಟಾರ್ಟಿಂಗಲ್ಲಿ ತೊಗೊಂಬಂದಿಲ್ಲ. 1972ನಲ್ಲಿ ನಾವು ನೋಡಿದಾಗ ಫಸ್ಟ್ ಟೈಮ್ ಥಿಂಕರ್ಸ್ಗಳು ಅಥವಾ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ನಾವು GDP ಗ್ರೋತ್ ಮೇಲೆ ಎಷ್ಟೊಂದು ಫೋಕಸ್ ಮಾಡಿದ್ದೀವಿ ಅಂತಂದರೆ ಮತ್ತೆ ನಮ್ಮ ರಿಸೋರ್ಸಸ್ಗಳು ರಿನ್ಯೂ ಆಗ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಲಾಸ್ ಮಾಡ್ಕೊಂಡಿದ್ದಾವೆ.
ಕೇವಲ ಎಕಾನಮಿಕ್ ಗ್ರೋತ್ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಿದ್ದೀವಿ. ಇಲ್ಲಿ ನಾರ್ಮಲಿ ರಿಸೋರ್ಸಸ್ಗಳು ಡೆಸ್ಟ್ರಾಯ್ ಆಗಿದ್ದಾವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಎನ್ವಿರಾನ್ಮೆಂಟ್ ಮೇಲೆ ನಾವು ಹೆಚ್ಚಿನ ಒಂದು ಫೋಕಸನ್ನು ಮಾಡಿಲ್ಲ. ಎನ್ವಿರಾನ್ಮೆಂಟನ್ನು ನಾವು ಎಕನಾಮಿಗೆ ಇನ್ಕ್ಲೂಡ್ ಮಾಡ್ಕೊಳ್ದೇನೆ ನಾವು ರಿಸೋರ್ಸಸನ್ನು ಯುಟಿಲೈಸ್ ಮಾಡ್ಕೋತಾ ಇದ್ವಿ. ಎನ್ವಿರಾನ್ಮೆಂಟನ್ನು ನಾವು ಇವತ್ತು ಎಕ್ಸ್ಟರ್ನಲ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಿ ಅನ್ನುವಂಥದ್ದು. ಕೇವಲ GDP ಗ್ರೋತು, ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ ರೀತಿಯಂಥ ಫೋಕಸನ್ನು ಮಾಡ್ತಾ ಇದ್ವಿ. ಈ ಒಂದು ಕಂಡೀಷನಲ್ಲಿ ಸರ್ಕಾರ ಜನರಿಗೆ ಏನು ಬೇಕು, ಜನರ ಒಂದು ಲೈವ್ಲಿಹುಡ್ಗೆ ಸಂಬಂಧಪಟ್ಟಂತೆ ವರ್ಕನ್ನು ರೆಡಿ ಮಾಡೋದಾಗಲಿ ಅಥವಾ ಇನ್ಫ್ಲೇಷನನ್ನು ಫೈಟ್ ಮಾಡೋದ್ರಿಂದ ಸಿಟಿಜನ್ಸ್ಗಳಿಗೆ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ, ಬಜೆಟ್ಸನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು, ಮಿನಿಮಲ್ ಗೌರ್ಮೆಂಟ್ ಐಡಿಯಾಲಜಿ ಇರ್ತಾ ಇರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ಲೋ ಇನ್ಫ್ಲೇಷನ್ ಇರ್ಬೋದು ಅಥವಾ ಲೈವ್ಲಿಹುಡ್ಡನ್ನು ಪ್ರೊವೈಡ್ ಮಾಡದೇ ಇರುವಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲ 1972 ನಡಿನಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಐಡಿಯಾಲಜೀಸ್ಗಳು ಅಥವಾ ಎಕ್ಸ್ಪರ್ಟ್ಸ್ಗಳ ಒಂದು ಸಜೆಷನ್ಸ್ಗಳು. ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಅಡ್ರೆಸ್ ಮಾಡಬೇಕಾಗಿರೋದಂತಂದರೆ ಜನರ ಒಂದು ಡಿಮ್ಯಾಂಡ್ ಯಾವ ರೀತಿಯಾಗಿದೆ, ಎಕನಾಮಿಕ್ ಪಾಲಿಸಿಯನ್ನು ಫ್ರೇಮ್ ಮಾಡುವಾಗ ಜನರು ಯಾವ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ನಾವು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಇಟ್ಟುಕೊಂಡು ಪಾಲಿಸಿಯನ್ನು ತರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಸೊಲ್ಯೂಷನ್ ಏನಂತಂದರೆ ಇವಾಗ ಪಾವರ್ಟಿಯನ್ನು ಎಂಡ್ ಮಾಡೋದಾಗಲಿ ಹಾಗೂ ಇನ್ಇಕ್ವಾಲಿಟಿ ಅಥವಾ ಅಸಮಾನತೆಯನ್ನು ನಾವು ಇವತ್ತು ಹೋಗಲಾಡಿಸ್ಬೇಕು, ಮಹಿಳೆಯರನ್ನು ಎಂಪವರ್ ಮಾಡೋದಾಗಲಿ, ಮಹಿಳೆಯರಿಗೆ ರಿಲೇಟೆಡ್ ಇರತಕ್ಕಂಥ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು. ಇನ್ನು ಫುಡ್ ಸಿಸ್ಟಮಲ್ಲಿ ಬದಲಾವಣೆಯನ್ನು ತರಬೇಕಾಗತ್ತೆ, ಕ್ಲೀನ್ ಎನರ್ಜಿಯನ್ನು ನಾವು ತರಬೇಕು. ಇದರಿಂದ ರಿಸೋರ್ಸನ್ನು ಸಹ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು. ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನಾವು ಕ್ಲೀನ್ ಎನರ್ಜಿ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸನ್ನು ನೋಡ್ತಾ ಇದ್ದೀವಿ. ಸೊ ಹೆಲ್ತ್ ಕೇರಲ್ಲೂ ಸಹ ನಾವು ಫೋಕಸನ್ನು ಮಾಡೋದಾಗಲಿ, ಈ ರೀತಿಯಂಥ ಸಿಸ್ಟಮ್ಯಾಟಿಕ್ ಸೊಲ್ಯೂಷನ್ಸನ್ನು ನಾವಿಲ್ಲಿ ಕೊಡಬೇಕು. ಬೇಸಿಕಲಿ ಇವತ್ತು ಯಾವುದೇ ಒಂದು ಎಕನಾಮಿಕ್ ಪಾಲಿಸೀಸನ್ನು ತರ್ತಾ ಇದ್ದಾರೆ ಅಂತಂದರೆ 3Ps ಸ್ಲೋಗನನ್ನು ನೆನ್ಪಿಟ್ಕೋಬೇಕು. 3P ಸ್ಲೋಗನ್ಸ್ ಅಂತಂದರೆ ಪೀಪಲ್, ಪ್ಲಾನೆಟ್ ಆ್ಯಂಡ್ ಪ್ರಾಫಿಟ್. ಪ್ಲಾನೆಟ್ ಅಂತ ಬಂದಾಗ ಎನ್ವಿರಾನ್ಮೆಂಟ್ ಕನ್ಸರ್ನನ್ನು ನೋಡಬೇಕು, ಪ್ರಾಫಿಟನ್ನು ನೋಡಬೇಕು, ಜೊತೆಗೆ ಜನರ ಒಂದು ಕನ್ಸರ್ನನ್ನು ಸಹ ಅಡ್ರೆಸ್ ಮಾಡಬೇಕು. ಈ ರೀತಿಯಂಥ ಡಿಮ್ಯಾಂಡ್ಸನ್ನು ನಮ್ಮ ಎಕನಾಮಿಕ್ ಪಾಲಿಸಿನಲ್ಲಿ ತರಬೇಕು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ತುಂಬ ಕಡಿಮೆ ಮಾಡಿದ್ದೀವಿ, ತುಂಬ ಲೇಟ್ ಆಗಿರುವಂಥದ್ದು, ಟೂ ಲಿಟಲ್ ಟೂ ಲೇಟ್ ಅನ್ನುವಂಥ ಒಂದು ಟರ್ಮಿನಾಲಜಿಯನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಇಶ್ಯೂವನ್ನು ನಾವು ಇಲ್ಲಿ ಗಮನ ಹರಿಸಿದಾಗ ಗ್ಲೋಬಲ್ ಲೆವೆಲಲ್ಲಿರುವಂತಹ ಸೋಷಿಯಲ್ ಟೆನ್ಷನ್ಸ್ಗಳಂತಂದರೆ ಕ್ಲೈಮೇಟ್ ಚೇಂಜ್ ಅಥವಾ ಎಕಲಾಜಿಕಲ್ ಚಾಲೆಂಜ್ ಅನ್ಬೋದು, ಪ್ಯಾಂಡಮಿಕ್ ರಿಸ್ಕ್ ಇರ್ಬೋದು, ಈ ಎಲ್ಲ ಪ್ರೆಸೆಂಟ್ ಚಾಲೆಂಜಸ್ಗಳನ್ನು ಫೇಸ್ ಮಾಡೋದೇ ಸರ್ಕಾರಕ್ಕೆ ಒಂದು ದೊಡ್ಡ ಸ್ಟ್ರಗಲ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಟೆನ್ಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಕೇವಲ ಒಂದು ಕಂಟ್ರಿಗೆ ಸಂಬಂಧಪಟ್ಟಂತಲ್ಲ, ಗ್ಲೋಬಲ್ ಗವರ್ನೆನ್ಸಲ್ಲಿ ಏರುಪೇರು ಆಗ್ತಾ ಇರೋದನ್ನು ನಾವು ನೋಡಿದ್ದೀವಿ. ಸೊ ಇದನ್ನು ನಾವು ರಿಸಾಲ್ವ್ ಮಾಡಲಿಕ್ಕೆ ಇವಾಗ ಡೆಮೊಕ್ರೆಟಿಕ್ ಪ್ರೊಸೆಸ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ. ಎಲೆಕ್ಟೆಡ್ ಅಸೆಂಬ್ಲೀಸ್ಗಳು ಸಹ ಇವತ್ತು ಪಾರ್ಟಿಸಿಪೇಷನನ್ನು ತೋರಿಸ್ಬೇಕು. ಕಂಟ್ರೀಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಪಾರ್ಟಿಸಿಪೇಷನನ್ನು ಮಾಡಿರ್ತಾವಲ್ಲ, ಅಲ್ಲಿ ತಮ್ಮ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸೋದಾಗಲಿ, ಪಬ್ಲಿಕ್ ರೆಫರೆಂಡಮ್ಸನ್ನು ಕನೆಕ್ಟ್ ಮಾಡೋದಾಗಲಿ ಅಥವಾ ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಐಡಿಯಾಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಾಗಲಿ, ಅಂದರೆ ಟೋಟಲ್ ಆಗಿ ಡೆಮೊಕ್ರೆಟಿಕ್ ಪ್ರೊಸೆಸ್ಸನ್ನು ನಾವು ಗ್ಲೋಬಲ್ ಲೆವೆಲಲ್ಲಿಯೂ ಸಹ ಯೂಸ್ ಮಾಡ್ಕೋಬೇಕು. ಜೊತೆಗೆ ನ್ಯಾಷನಲ್ ಲೆವೆಲಲ್ಲೂ ಸಹ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡೋದರಲ್ಲಿ ಇದು ಹೆಲ್ಪ್ ಆಗುತ್ತೆ. ಜನರಿಂದ ಇವತ್ತು ಸೊಲ್ಯೂಷನ್ಸನ್ನು ಕಂಡುಹಿಡಿಯೋದು, ಲ್ಯಾಟ್ರಲ್ ಪ್ರೊಸೆಸ್ನ ಮುಖಾಂತರ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದು. ಡೆಮೊಕ್ರೆಟಿಕ್ ಪ್ರೊಸೆಸ್ ಯಾವ ರೀತಿಯಾಗಿ ಪಾಲಿಸಿಯಲ್ಲಿ ಇನ್ಫ್ಲುಯೆನ್ಸನ್ನು ಮಾಡ್ಬೋದು, ಎಕನಾಮಿಕ್ ಪಾಲಿಸೀಸ್ಗಳು ಯಾವ ರೀತಿಯಾಗಿ ಸಿಟಿಜನ್ ಸೆಂಟ್ರಿಕ್ ಆಗಿರಬೇಕು, ಇವತ್ತು ಎನ್ವಿರಾನ್ಮೆಂಟ್ಗೂ ಸಂಬಂಧಪಟ್ಟಂತೆ ಇರಬೇಕು, ಜನರಿಗೂ ಸಂಬಂಧಪಟ್ಟಂತೆ ಇನ್ನು ಪ್ರಾಫಿಟನ್ನು ಸಹ ನಾವು ಪಡ್ಕೋಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ನೋಡ್ಬೋದು. ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಿಮಗೆ ಕ್ಲಿಯರ್ ಇದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಬ್ಲೇಮಿಂಗ್ ಟೆಕ್ನಾಲಜಿ ಫಾರ್ ಡೆತ್ಸ್ ಬೈ ಸೂಸೈಡ್ ಈಸ್ ಮಿಸ್ಗೈಡೆಡ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಜೊತೆಗೆ GS ಪೇಪರ್ 3 ನಡಿನಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ ಅಂತಂದರೆ ನಮ್ಮ ದೇಶದಲ್ಲಿ ಸೂಸೈಡ್ ರೇಟ್ ಯಾವ ರೀತಿಯಾಗಿದೆ, ಇದಕ್ಕೆ ಟೆಕ್ನಾಲಜಿಯನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ಹಾಗೂ ತಮಿಳುನಾಡು ಸರ್ಕಾರದಲ್ಲಿ ತಂದಿರುವಂತಹ ಒಂದು ಪಾಲಿಸಿ ಪ್ರಕಾರ ಡೆತ್ ರೇಟ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೇಸ್ ಸ್ಟಡೀಸನ್ನು ನಾವು ನೋಡ್ಬೋದು. ಕೇವಲ ಟೆಕ್ನಾಲಜಿಯನ್ನು ಬ್ಲೇಮ್ ಮಾಡೋದು ಇಲ್ಲಿ ತಪ್ಪಾಗುತ್ತೆ, ಅದರ್ ಫ್ಯಾಕ್ಟರ್ಸನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಂಫಸೈಸ್ ಮಾಡಿದ್ದಾರೆ. ಪ್ರತಿ ವರ್ಷ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ದೇಶದಲ್ಲಿ ಸೂಸೈಡ್ ರೇಟ್ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಸ್ಟ್ಯಾಟಿಸ್ಟಿಕ್ಸನ್ನು ಬಿಡ್ತಾರೆ. ಸೂಸೈಡ್ನ ಮುಖಾಂತರ ಆಗಿರುವಂಥ ಡೆತ್ ರೇಟನ್ನು ಮೆನ್ಷನ್ ಮಾಡ್ತಾರೆ. 2021ರಲ್ಲಿರ್ತಕ್ಕಂಥ ಒಂದು ಡೇಟಾವನ್ನು ನೋಡಿದರೆ ಸರಿಸುಮಾರು 1,64,033
ಡೆತ್ಗಳಾಗಿದ್ದಾವೆ ಸೂಸೈಡ್ನ ಮುಖಾಂತರ ಅನ್ನುವಂಥ ಒಂದು ಕ್ಲೇಮನ್ನು ಕೊಟ್ಟಿದ್ದಾರೆ. 21st ಸೆಂಚುರಿನಲ್ಲಿ ಇವತ್ತು ಸೂಸೈಡ್ ಅನ್ನುವಂಥದ್ದು ಮೇಜರ್ ಫ್ಯಾಕ್ಟರ್ ಆಗಿದೆ. ಪಬ್ಲಿಕ್ ಪಾಲಿಸಿಯ ಒಂದು ಕನ್ಸರ್ನನ್ನು ನಾವಿಲ್ಲಿ ನೋಡಬೇಕು, ಸೋಷಿಯಲ್ ಡಿಸ್ಟ್ರೆಸ್ಸನ್ನು ನಾವಿಲ್ಲಿ ಕನ್ಸಿಡ್ರೇಷನನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಇವಾಗ ಟೆಕ್ನಾಲಜಿಯನ್ನು ಬ್ಲೇಮ್ ಮಾಡೋದಾದರೆ ಇದು ಒಂದು ಕಾಸ್ ಅಂತ ನಾವು ಹೇಳಬೇಕು. ಯಾಕೆಂದರೆ ಅದರ್ ಫ್ಯಾಕ್ಟರ್ಸ್ ಅಂತ ನೋಡಿದರೆ ಡಿಪ್ರೆಷನ್ ಅಂತ ಇರುತ್ತೆ, ಅಥವಾ ಏನೋ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರ್ತವೆ. ಇವೆಲ್ಲನೂ ಸಹ ಇವತ್ತು ಸೂಸೈಡ್ಗೆ ಹಾದಿ ಮಾಡ್ಕೊಳ್ತಾ ಇರುತ್ತೆ. ಟೆಕ್ನಾಲಜಿ ಫ್ಯಾಕ್ಟರ್ ಅಂತ ನೋಡಿದ್ರೆ ಸೈಬರ್ ಬುಲ್ಲಿಂಗ್ ಅಂತ ನಿಮ್ಗೆ ಗೊತ್ತು. ಇವಾಗ ನಿಮಗೆ ಯಾವುದಾದ್ರೂ ಥ್ರೆಟ್ ರಿಲೇಟೆಡ್ ಇರ್ತಕ್ಕಂಥ ಮೆಸೇಜನ್ನು ಕಳಿಸೋದಾಗಲಿ, ವಿಡಿಯೋನ ಮಾಡೋದಾಗಲಿ, ಅಥವಾ ಅದರಿಂದ ಒಂದು ಟಾರ್ಚರ್ ಕೊಡೋದು, ಏನೋ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಮುಖಾಂತರ ನಿಮಗೆ ಟಾರ್ಚರ್ ಕೊಡೋದ್ರ ಮುಖಾಂತರ ಸೂಸೈಡ್ ಇರ್ತಕ್ಕಂಥ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅದನ್ನು ಸೈಬರ್ ಬುಲ್ಲಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾಗಳಿಂದ ಸಮ್ಟೈಮ್ಸ್ ಪರ್ಸ್ನಲ್ ಇಶ್ಯೂಸ್ ವೈಲೇಟ್ ಆಗ್ತಾ ಇರೋದ್ರಿಂದ ಸೂಸೈಡ್ ಆಗುತ್ತೆ ಅನ್ನುವಂಥದ್ದಾಗಲಿ, ಅಥವಾ ಆನ್ಲೈನ್ ಕಂಟೆಂಟ್ಗಳನ್ನು ಹೆಚ್ಚು ಕನ್ಸ್ಯೂಮ್ ಮಾಡೋದ್ರ ಮುಖಾಂತರ ಇವತ್ತು ಹೆಚ್ಚಿನ ಜನ ಗ್ಯಾಂಬ್ಲಿಂಗ್ ಮಾಡೋದಾಗಲಿ, ಆನ್ಲೈನ್ ಗೇಮ್ಸ್ಗಳನ್ನು ಮಾಡೋದಾಗಲಿ, ಇವೆಲ್ಲ ಟೆಕ್ನಾಲಜಿ ಬೇಸ್ಡ್ ಇರತಕ್ಕಂಥ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಇಲ್ಲಿ ಹ್ಯೂಮನ್ ಎಕ್ಸ್ಪೀರಿಯನ್ಸನ್ನು ವರ್ಸ್ಟ್ ಮಾಡ್ತಾ ಇದೆ. ಅವರ ಒಂದು ಸೆಲ್ಫ್ ಎಸ್ಟೀಮ್ ಮೇಲೆ ಕ್ವಶನ್ಸನ್ನು ಮಾಡ್ತಾ ಇದೆ. ಸೊ ಸೆಲ್ಫ್ ಎಸ್ಟೀಮ್ಸನ್ನು ಕಳ್ಕೊಳ್ಳುವಂಥ ಸಿಚುವೇಶನ್ಸ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಸೂಸೈಡ್ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಟೆಕ್ನಾಲಜಿ ವೈಸ್ ಹೇಳ್ತಾ ಇದ್ದಾರೆ. ಆದರೆ ಅದರ್ ಫ್ಯಾಕ್ಟರ್ಸನ್ನು ಸಹ ನಾವಿಲ್ಲಿ ನೋಡಬೇಕು. ರಿಯಾಲಿಟಿ ಅಂತಂದಾಗ ಸೊಸೈಟಿನಲ್ಲಿರ್ತಕ್ಕಂತಹ ಪ್ರೆಷರ್ ಇರುತ್ತಲ್ಲ, ಅದು ಇವತ್ತು ಸೂಸೈಡ್ಗೆ ದಾರಿ ಮಾಡಿಕೊಡ್ತಾ ಇದೆ. ಟೆಕ್ನಾಲಜಿಯನ್ನು ನಾವು ಪ್ರಿಫರ್ ಮಾಡಿದಾಗ ಸಮ್ಟೈಮ್ಸ್ ಟೆಕ್ನಾಲಜಿ ಮೇಲೆ ಬ್ಲೇಮ್ ಮಾಡಲಿಕ್ಕೆ ಆಗಲ್ಲ. ಕೋರ್ ಪ್ರಾಬ್ಲಮ್ ಏನಿರುತ್ತೆ ಅಂತಂದರೆ ಇವಾಗ ಸೊಸೈಟಿ ಫ್ಯಾಕ್ಟರ್ ಆಗಿರುತ್ತೆ. ಅವರು ಯಾವ ಸೊಸೈಟಿನಲ್ಲಿ ಬದುಕ್ತಾ ಇದ್ದಾರೆ, ಯಾವ ಒಂದು ಸರೌಂಡಿಂಗ್ಸನ್ನು ಹೊಂದಿದ್ದಾರೆ. ಸೊ ಅದರ ಒಂದು ಸೆನ್ಸಿಟಿವಿಟಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮೋಸ್ಟ್ ಸೆನ್ಸಿಟಿವ್ ಆಗಿರ್ತಕ್ಕಂಥ ಸಿಚುವೇಶನು ಸೊಸೈಟಿ ಕ್ರಿಯೇಟ್ ಮಾಡಿರೋದ್ರಿಂದ ಸೂಸೈಡ್ ಆಗುವಂಥದ್ದನ್ನು ನೋಡ್ಬೋದು. ಅಥವಾ ಅವರ ಒಂದು ಹೆಲ್ತ್ ಬೇಸ್ ಮೇಲೂ ಸಹ ಆಗಿರುತ್ತೆ, ಮೆಂಟಲ್ ಹೆಲ್ತ್ ಕಂಡೀಷನ್ ಇರ್ಬೋದು. ಸೊ ಟೆಕ್ನಾಲಜಿ ವೈಸ್ ರಿಪೋರ್ಟನ್ನು ನಾವು ನೋಡಿದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ US ಇರ್ತಕ್ಕಂಥ ಈ ಒಂದು ಇನ್ಸ್ಟಿಟ್ಯೂಷನ್ ಇವತ್ತು ಸೈಬರ್ ಬುಲ್ಲಿಂಗಿಂದ ಸರಿಸುಮಾರು 4 times ಅಷ್ಟು ಸೂಸೈಡಲ್ ಥಾಟ್ಸ್ ಬರುತ್ತೆ. ಯಾರು ಸೈಬರ್ ಬುಲ್ಲಿಂಗಿಂದ ಎಕ್ಸ್ಪೀರಿಯನ್ಸ್ ಆಗಿರ್ತಾರಲ್ಲ, ಅಥವಾ ಸೈಬರ್ ರಿಲೇಟೆಡ್ ಇರ್ತಕ್ಕಂಥ ಥ್ರೆಟ್ಟನ್ನು ಫೇಸ್ ಮಾಡಿರ್ತಾರಲ್ಲ, ಅವ್ರ ಹತ್ರ ಸೂಸೈಡ್ ಥಾಟ್ಸ್ಗಳು ಯಾವ ರೀತಿಯಾಗಿ ಬರುತ್ತೆ. ನಾರ್ಮಲ್ ಜನರಿಗೂ ಅವ್ರಿಗೂ ಕಂಪೇರ್ ಮಾಡಿದರೆ ಸರಿಸುಮಾರು 4 times ಅಷ್ಟು ಅವರು ಸೂಸೈಡ್ ಥಾಟ್ಸನ್ನು ಹೊಂದಿರ್ತಾರೆ, ಅಥವಾ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಟೆಂಪ್ಟ್ಸನ್ನು ಮಾಡ್ತಾ ಇರ್ತಾರೆ ಅನ್ನುವಂಥ ಒಂದು ರಿಪೋರ್ಟನ್ನು ನ್ಯಾಷನಲ್ ಲೆವೆಲಲ್ಲಿರುವಂಥ ಈ ಒಂದು ಇನ್ಸ್ಟಿಟ್ಯೂಟ್ ಕೊಟ್ಟಿದೆ. US ಬೇಸ್ಡ್ ಆಗಿರುವಂಥ ಈ ಒಂದು ಇನ್ಸ್ಟಿಟ್ಯೂಟ್ ಹೇಳಿರೋ ಪ್ರಕಾರ. ಸೊ ಇಲ್ಲಿ ಸೈಬರ್ ಬುಲ್ಲಿಂಗು ಸಹ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಸೊ ಇಲ್ಲಿ ಯಾವ ರೀತಿ ಅಂತ ಕನ್ಕ್ಲೂಷನ್ಗೆ ನಾವು ಬರಬೇಕು. ನಾವು ಇದನ್ನು ಸೋಲ್ ಕಲ್ಪ್ರಿಟ್ ಅಂತ ಹೇಳಿಕ್ಕಾಗಲ್ಲ, ಕೇವಲ ಸೂಸೈಡ್ ಥಾಟ್ಸ್ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅವೇರ್ನೆಸ್ ಕ್ಯಾಂಪೇನನ್ನು ತರೋದಾಗಲಿ, ಅಥವಾ ಕಮ್ಯುನಿಟಿ ಸಪೋರ್ಟನ್ನು ಪ್ರೊವೈಡ್ ಮಾಡ್ತಕ್ಕಂಥ ಪ್ರೋಗ್ರಾಮನ್ನು ತರೋದಾಗಲಿ, ಇನ್ನು ಕೌನ್ಸಿಲಿಂಗ್ ಸರ್ವಿಸಸನ್ನು ಆನ್ಲೈನಲ್ಲಿ ಪ್ರೊವೈಡ್ ಮಾಡೋದಾಗಲಿ, ಈ ಒಂದು ಸೈಬರ್ ಥ್ರೆಟ್ಟನ್ನು ನಾವು ಕಡಿಮೆ ಮಾಡ್ಬೋದು ಅನ್ನುವಂಥ ಪಾಸಿಟಿವ್ ಅಪ್ರೋಚನ್ನು ಸಹ ನೋಡ್ಬೋದು. ತಮಿಳ್ನಾಡಲ್ಲಿರುವಂಥ ಒಂದು ಕೇಸ್ ಸ್ಟಡಿ ಇಂಪಾರ್ಟೆಂಟು. ಇದನ್ನು ಯಾವ ರೀತಿಯಾಗಿ ನಾವು ಜಸ್ಟಿಫೈ ಮಾಡಬೇಕು, ಟೆಕ್ನಾಲಜಿ ಕೇವಲ ಸೋಲ್ ರೀಸನ್ ಅಲ್ಲ ಅನ್ನೋದನ್ನು ಯಾವ ರೀತಿಯಾಗಿ ಹೇಳಿದ್ದಾರೆ ಅಂದರೆ, ತಮಿಳ್ನಾಡು ಸರ್ಕಾರ ಆರ್ಡಿನೆನ್ಸನ್ನು ಪಾಸ್ ಮಾಡೋದ್ರ ಮುಖಾಂತರ ಆನ್ಲೈನ್ ಗೇಮ್ಸ್ಗಳನ್ನು ಬ್ಯಾನ್ ಮಾಡಿದರು. ಅದರಲ್ಲೂ ಇವತ್ತು ಮನಿ ರಿಲೇಟೆಡ್ ಇರ್ತಕ್ಕಂಥ ಗೇಮ್ಗಳಿರುತ್ತಲ್ಲ, ರಮ್ಮಿ ಆಡೋದಂತಾರೆ, ಪೋಕರ್ ಅಂತಾರೆ. ಸೊ ಈ ಎಲ್ಲ ಗೇಮ್ಸ್ಗಳನ್ನು ಬ್ಯಾನ್ ಮಾಡಿದರು ಆರ್ಡಿನೆನ್ಸ್ ಪಾಸ್ ಮಾಡಿ. ಸೊ ಇದರಿಂದ ನಾವು ಅಲ್ಲಿ ಸೂಸೈಡ್ ರೇಟ್ ಯಾವ ರೀತಿಯಾಗಿದೆ ಅಂತ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಅಲ್ಲಿ ಡೆತ್ ರೇಟು ಸೂಸೈಡ್ ಲಿಂಕ್ ಇರುವಂತೆ ಯಾವ ರೀತಿ ಇದೆ ಅಂತಂದರೆ, ಪ್ರಾಪರ್ ಆಗಿರುವಂಥ ಮೇಜರ್ ಶಿಫ್ಟನ್ನು ನಾವು ಏನು ನೋಡ್ತಾ ಇಲ್ಲ ಇಲ್ಲಿ. ಸೊ ಮೆಂಟಲ್ ಹೆಲ್ತ್ ಇರ್ಬೋದು, ಅಥವಾ ಡಿಪ್ರೆಷನ್ಸ್ ಇರ್ಬೋದು, ಇದು ಅದರ್ ಸೈಡಿಂದ ಆಗಿರೋದನ್ನು ನೋಡ್ತಾ ಇದ್ದೀವಿ. ಟೆಕ್ನಾಲಜಿ ವೈಸ್ ನಾವು ಇದನ್ನೆಲ್ಲ ಚೇಂಜ್ ಮಾಡಿದ್ರೂ ಸಹ ಅಷ್ಟೊಂದು ಗುಡ್ ರಿಸಲ್ಟ್ಸನ್ನು ಅಲ್ಲಿ ಕೊಟ್ಟಿಲ್ಲ. ಸೊ ತಮಿಳ್ನಾಡು ಸ್ಟೇಟಲ್ಲಿ ಇವತ್ತು ಸೂಸೈಡ್ ರೇಟ್ಗಳು ಅಷ್ಟೊಂದು ಡಿಫ್ರೆನ್ಸನ್ನು ತೋರಿಸ್ತಾ ಇಲ್ಲ. ಮ್ಯಾಗ್ನಿಟ್ಯೂಡು ಆಲ್ಮೋಸ್ಟ್ ಸೇಮ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. NCRB ಕೊಟ್ಟಿರುವಂಥ ಒಂದು ಸಜೆಷನ್ನ ಪ್ರಕಾರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ನೆಸ್ ಇರ್ಬೋದು, ಹಾಗೂ ಮ್ಯಾರೇಜ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಆಗಿರ್ಬೋದು, ಲವ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಆಗಿರ್ಬೋದು. ಸೊ ಇವೆಲ್ಲನೂ ಸಹ ಇವತ್ತು ಸೂಸೈಡ್ಗೆ ಹಾದಿ ಮಾಡಿಕೊಡ್ತಕ್ಕಂಥ ರೀಸನ್ಸ್ಗಳು. ಇಲ್ಲಿ ನಾವು ಹೇಳ್ಬೋದಲ್ವ, ಸೊಸೈಟಲ್ ಪ್ರೆಷರ್ ಆಗಿರ್ಬೋದು, ಸರೌಂಡಿಂಗ್ ಪ್ರೆಷರ್ ಆಗಿರ್ಬೋದು. ತಮಿಳ್ನಾಡಲ್ಲಿ ಇಷ್ಟು ಸ್ಟ್ರಾಂಗ್ ಇನಿಷಿಯೇಟಿವ್ಸನ್ನು ತೊಗೊಂಡ್ರೂ ಸಹ, ಪಾಲಿಸಿ ಲೆವೆಲಲ್ಲಿ ರೆಸ್ಪಾನ್ಸನ್ನು ಕೊಟ್ಟರೂ ಸಹ ಕೇಸಸ್ಗಳನ್ನು ನಾವು ಮಿನಿಮೈಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಟೆಕ್ನಾಲಜಿಯನ್ನು ಬಿಟ್ಟು ಬೇರೆ ಸೋಷಿಯಲ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದನ್ನು ಥಿಂಕ್ ಮಾಡ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಸೊ ಒಟ್ಟಾರೆಯಾಗಿ ನಾವು ವೇ ಫಾರ್ವರ್ಡ್ ಅಥವಾ ಸೊಲ್ಯೂಷನ್ಸನ್ನು ಯಾವ ರೀತಿಯಾಗಿ ಕೊಡ್ಬೋದು,
ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂತಹ ಪ್ರೋಗ್ರಾಮ್, ಅದರಲ್ಲೂ ಅವೇರ್ನೆಸ್ ಅಂತ ನಾವು ಇವಾಗ ನೋಡಿದ್ವಿ. ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮನ್ನು ಸೆಟಪ್ ಮಾಡೋದಾಗಲಿ, ಆನ್ಲೈನ್ ಲೆವೆಲಲ್ಲಿ ನಾವು ಅವ್ರಿಗೆ ಅವೇರ್ನೆಸ್ಸನ್ನು ಕೊಡೋದಾಗಲಿ, ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಾಗಲಿ, ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರನೇ ಈ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟು ಪ್ರಾಪರ್ ಆಗಿರುವಂಥ ಒಂದು ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಬೇಕು. ರೀಸೆಂಟ್ಲಿ ಅನೌನ್ಸ್ ಮಾಡಿರುವಂಥ ಈ ಒಂದು ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮನ್ನು ಎಫೆಕ್ಟಿವ್ ಆಗಿ ಜಾರಿಗೆ ತರಬೇಕು. ಇದು ಎಲ್ಲರಿಗೂ ಫ್ರೀಯಾಗಿ ಆಕ್ಸೆಸ್ ಇರುವಂತೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಈ ರೀತಿಯಂಥ ಸೊಲ್ಯೂಷನ್ಸನ್ನು ನಾವು ಕೊಡಬೇಕು. ಸೊ ಈ ಒಂದು ಆರ್ಟಿಕಲಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು, ಒಂದು ಆನ್ಸರನ್ನು ಯಾವ ರೀತಿಯಾಗಿ ಬರಿಬೋದು, ಕರೆಂಟ್ ಅಫೇರ್ಸಲ್ಲಿರುವಂಥ ಕ್ವಶನ್ಸನ್ನು ಕೇಳಿದಾಗ ಸ್ಟ್ರಕ್ಚರಿಂಗ್ ಯಾವ ರೀತಿಯಾಗಿ ಮಾಡಬೇಕು. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಇವರು ಸೂಸೈಡ್ ರೇಟ್ಗಳನ್ನು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಟೆಕ್ನಾಲಜಿ ಬೇಸ್ಡ್ ಇರ್ತಕ್ಕಂಥ ಒಂದು ಕನ್ಸರ್ನನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟು ಸೂಸೈಡ್ ರೇಟ್ ಯಾವ ರೀತಿಯಾಗಿದೆ, ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು NCRB ರಿಪೋರ್ಟ್ನ ಪ್ರಕಾರ ಡೇಟಾವನ್ನು ಕೊಟ್ಟಿದ್ದಾರೆ, ಫ್ಯಾಕ್ಟನ್ನು ಜಸ್ಟಿಫೈ ಮಾಡಿದ್ದಾರೆ. ಜೊತೆಗೆ ಟೆಕ್ನಾಲಜಿಗೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಕಂಡೀಷನ್ ಏನಿದೆ, ಇಲ್ಲಿ ಅದರ್ ಸೈಡ್ಸನ್ನು ಎಂಫಸೈಸ್ ಮಾಡಲಿಕ್ಕೆ ಮೆಂಟಲ್ ಹೆಲ್ತ್ ಇರ್ಬೋದು ಅಥವಾ ಡಿಪ್ರೆಷನ್ಗೆ ಸಂಬಂಧಪಟ್ಟಂತನೂ ಹೇಳಿದ್ದಾರೆ. ಸೊಸೈಟಿಯಲ್ಲಿರ್ತಕ್ಕಂಥ ಪ್ರೆಷರ್ ಬಗ್ಗೆ ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಒಂದು ರಿಪೋರ್ಟನ್ನು ಎಂಫಸೈಸ್ ಮಾಡಿ ಹೇಳಿದ್ದಾರೆ. ಸೊಲ್ಯೂಷನ್ಸನ್ನು ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಜೊತೆಗೆ ಕೇಸ್ ಸ್ಟಡೀಸನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ತೆಗೆದುಕೊಂಡಿರುವಂಥ ಇನಿಷಿಯೇಟಿವು ಅಷ್ಟೊಂದು ಡಿಫರೆನ್ಸನ್ನು ಮಾಡಿಲ್ಲ ಅನ್ನೋದಾಗಲಿ, ಇನ್ನು ಸೂಸೈಡ್ ರಿಲೇಟೆಡ್ ಇರುವಂತಹ NCRB ಅದರ್ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ಕೊಟ್ಟಿರುವಂಥ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಟೆಕ್ನಾಲಜಿನ ಬಳಕೆ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಸೊಲ್ಯೂಷನನ್ನು ತರಬಹುದು, ನ್ಯಾಷನಲ್ ಲೆವೆಲಲ್ಲಿರುವಂತಹ ಮೆಂಟಲ್ ಹೆಲ್ತ್ ಪ್ರೋಗ್ರಾಮನ್ನು ನಾವು ಸ್ಟಾರ್ಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು, ಎಲ್ಲರಿಗೂ ಅವೈಲೇಬಲ್ ಇರುವಂತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ಆನ್ಸರ್ ಇರಬೇಕು. 250 ವರ್ಡ್ಸಲ್ಲಿ ನಾವು ಅಡ್ರೆಸ್ ಮಾಡಿದರೂ ಸಹ ಎಲ್ಲ ಏರಿಯಾಗಳನ್ನು ಅಥವಾ ಡೈಮೆನ್ಷನ್ಸ್ಗಳನ್ನು 1 ಪಾಯಿಂಟ್ 2 ಪಾಯಿಂಟಲ್ಲಿ ಕವರ್ ಮಾಡ್ತಾ ಹೋದರೆ ನಿಮ್ಮ ಆನ್ಸರು ಕಂಪ್ಲೀಟ್ ಆಗುತ್ತೆ. ಸೊ ಎಡಿಟೋರಿಯಲ್ ಅಂತ ಬಂದಾಗ ನೀವು ಒಪಿನಿಯನನ್ನು ಬಿಲ್ಡ್ ಮಾಡಬೇಕು, ಆನ್ಸರನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದ್ರ ಬಗ್ಗೆ ಕಲ್ಕೋಬೇಕು. ಜೊತೆಗೆ ಎಸ್ಸೆಗೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಯಾವುದೇ ಒಂದು ಆರ್ಟಿಕಲನ್ನು ಓದುವಾಗ ನಮ್ಮ ಸ್ಟ್ಯಾಟಿಕ್ ಪೋರ್ಷನ್ಸ್ಗೆ ಎಡಿಷ್ನಲ್ ಆಗಿ ಏನು ಇನ್ಫಾರ್ಮೇಷನ್ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಬೇಕು. ನಮ್ಮ ಒಪಿನಿಯನನ್ನು ಯಾವ ರೀತಿಯಾಗಿ ಬಿಲ್ಡ್ ಮಾಡ್ಕೋಬೇಕು. ಸ್ಟ್ಯಾಟಿಕ್ ಪೋರ್ಷನ್ಸಲ್ಲಿ ನಾವು ಮೇನ್ಸ್ ಅಂತ ಬಂದಾಗ ಎಲ್ಲರೂ ಸೇಮ್ ರಿಸೋರ್ಸಿಂದ ಓದಿರ್ತಾರೆ. ಹೆಚ್ಚಿನ ಒಂದು ಡೈಮೆನ್ಷನ್ಸನ್ನು ಅಥವಾ ಡಿಫ್ರೆಂಟ್ ಒಪಿನಿಯನನ್ನು ಅಥವಾ ಐಡಿಯಾಸ್ಗಳನ್ನು ಕವರ್ ಮಾಡಬೇಕಂತಂದರೆ ನಿಮಗೆ ಡೆಫಿನೆಟ್ಲಿ ನ್ಯೂಸ್ ಪೇಪರೇ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಡಿಷ್ನಲ್ ಪಾಯಿಂಟ್ಸ್ಗಳನ್ನು ನಾವು ನ್ಯೂಸ್ ಪೇಪರಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಡೈಲಿ ಬೇಸಿಸ್ ಮೇಲೆ ನೀವು ಎಡಿಟೋರಿಯಲನ್ನು ಫಾಲೋ ಮಾಡ್ತಾ ಹೋದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಕ್ವಶನನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು, ಅಗ್ರಿಕಲ್ಚರ್ ರಿಲೇಟೆಡ್ ಇರ್ಬೋದು ಅಥವಾ ಸೊಸೈಟಿ ಬೇಸ್ಡ್ ಮೇಲೆ ಕ್ವಶನ್ಸನ್ನು ಕೇಳಿದರೆ ಈಸಿಯಾಗಿ ಪೇಪರ್ 2, ಪೇಪರ್ 3ಯಲ್ಲಿರುವಂಥ ಕ್ವಶನ್ಸನ್ನು ಕೇವಲ ನೀವು ನ್ಯೂಸ್ ಪೇಪರನ್ನು ಓದೋದ್ರ ಮುಖಾಂತರ ಟ್ಯಾಕಲ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, UN ಸೆಕ್ರೆಟರಿ ಜನರಲ್ PM ಟು ಲಾಂಚ್ ಇನಿಷಿಯೇಟಿವ್ ಆನ್ ಎನ್ವಿರಾನ್ಮೆಂಟ್ ಇನ್ ಗುಜರಾತ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದಾ? ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ? ಗುಜರಾತಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರ್ತಕ್ಕಂಥ ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಮೋದಿಜಿ ಅವರಿದ್ದಾರೆ, UN ಸೆಕ್ರೆಟರಿ ಆಗಿರುವಂಥ ಆ್ಯಂಟೋನಿಯೋ ಇವರು ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ. ಸೊ ಸ್ಪೆಸಿಫಿಕಲಿ ಯಾವ ಪ್ರೋಗ್ರಾಮ್ ಅಂತಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅನ್ನುವಂಥ ಒಂದು ಮೂಮೆಂಟ್ ಇದು. ಸೊ ಈ ಒಂದು ಮೂಮೆಂಟನ್ನು ಲೈಫ್ ಅನ್ನುವಂಥ ಒಂದು ಐಡಿಯಾವನ್ನು ಫಸ್ಟ್ ಟೈಮ್ ಭಾರತ 2021ರಲ್ಲಿ COP26 ಅನೌನ್ಸ್ ಮಾಡಿತ್ತು. ಯುನೈಟೆಡ್ ನೇಷನ್ಸು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಒಂದು ಕಾನ್ಫರೆನ್ಸನ್ನು ಏನು ಅರೇಂಜ್ ಮಾಡಿರುತ್ತಲ್ಲ, ಅದರಲ್ಲಿ ಸ್ಪೆಸಿಫಿಕಲಿ COP26 ಈ ಲೈಫ್ ಐಡಿಯಾವನ್ನು ಇಂಟ್ರೊಡ್ಯೂಸ್ ಮಾಡಿರೋದನ್ನು ನೋಡ್ಬೋದು. ಸೊ ಈ ಒಂದು ಲೈಫ್ ಸ್ಟೈಲ್ ನಡಿನಲ್ಲಿ ರಿಸೋರ್ಸಸ್ಗಳನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೋಬೇಕು, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರ್ತಕ್ಕಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಲೈಫ್ ಸ್ಟೈಲ್ಗಳನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು, ನಮ್ಮ ಫೋಕಸ್ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಎಂಫಸೈಸ್ ಮಾಡಿದ್ದಾರೆ. ಸೊ ಇನ್ ಬ್ರೀಫಾಗಿ ಹೇಳೋದಾದರೆ, ರಿಸೋರ್ಸಸ್ಗಳನ್ನು ಬಳಕೆ ಮಾಡ್ಕೊಳ್ಳುವಾಗ ಮೈಂಡ್ಲೆಸ್ ಆಗಿರೋದಾಗಲಿ ಅಥವಾ ವೇಸ್ಟನ್ನು ಪ್ರೊಡ್ಯೂಸ್ ಮಾಡೋದಾಗಲಿ ಇರ್ತಕ್ಕಂಥ ಸ್ಟೆಪ್ಸ್ ಇರಬಾರ್ದು. ಮೈಂಡ್ಫುಲ್ಲಾಗಿ ನಾವು ಯೂಸ್ ಮಾಡ್ಕೋಬೇಕು ಮತ್ತು ಯುಟಿಲೈಸೇಷನನ್ನು ನಾವು ಡೆಲಿಬ್ರೇಟ್ಲಿ ಮಾಡಬೇಕು. ರೀಯೂಸ್ ಮಾಡ್ತಕ್ಕಂಥ ಒಂದು ಕಂಡೀಷನ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಯೂಸ್ ಮತ್ತು ಡಿಸ್ಪೋಸ್ ಅನ್ನುವಂಥ ಒಂದು ಐಡಿಯಾವನ್ನು ಮರೆತು ಸರ್ಕ್ಯುಲರ್ ಎಕಾನಮಿಯ ಪ್ರಿನ್ಸಿಪಲ್ಸನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಸರ್ಕ್ಯುಲರ್ ಎಕಾನಮಿಯಲ್ಲಿ ನಾವು ಬೇಸಿಕಲಿ ರೀಯೂಸ್ ಅಂತಕ್ಕಂಥ ಪ್ರಿನ್ಸಿಪಲನ್ನು ನೋಡ್ತೀವಿ. ಮರುಬಳಕೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು, ಇದೆಲ್ಲ ಕಾನ್ಷಿಯಸ್ ಆ್ಯಕ್ಟ್ ನಡಿನಲ್ಲಿ ಬರುತ್ತೆ. ಹಾಗೂ ಮಿಷನ್ನ ಪ್ಲ್ಯಾನ್ ಯಾವ ರೀತಿಯಾಗಿದೆ, ಪ್ರೋ ಪ್ಲಾನೆಟ್ ಪೀಪಲ್ ಅನ್ನುವಂಥದ್ದನ್ನು ಗ್ಲೋಬಲ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಬೇಕು. ಗ್ಲೋಬಲ್ ನೆಟ್ವರ್ಕನ್ನು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನುವಂಥದ್ದು.
ಸೊ ಇವತ್ತು ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಕೇವಲ ಭಾರತ ಅಷ್ಟೇ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂತಹ ಎಲ್ಲ ಇಂಡಿವಿಜುವಲ್ಸ್ಗಳು ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಅವರು ಸಹ ಶೇರ್ಡ್ ಕಮಿಟ್ಮೆಂಟನ್ನು ತೋರಿಸ್ಬೇಕು, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಲೈಫ್ ಸ್ಟೈಲ್ಸನ್ನು ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡ್ತಾ ಇದೆ. ಈ ಒಂದು P3 ಅನ್ನುವಂಥ ಟರ್ಮಿನಾಲಜಿಯನ್ನು ಕೊಟ್ಟು ಅದರಲ್ಲೂ ಪ್ರೋ ಪ್ಲಾನೆಟ್ ಪೀಪಲ್ ಈಸ್ ರಿಲೇಟೆಡ್ ಟು ವಾಟ್ ಅನ್ನುವಂತೆ MCQಸನ್ನು ರೆಡಿ ಮಾಡ್ಬೋದು. ಸೊ ಈ ಒಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರೋಗ್ರಾಮು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಡಿಸ್ಕಷನ್ಗೆ ಸಂಬಂಧಪಟ್ಟಂಥ PDF ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿ ರಿವಿಷನ್ಗೋಸ್ಕರ ಇಟ್ಕೋಬೋದು. ಸ್ಕ್ರೀನ್ಶಾಟನ್ನು ತೆಗೆದುಕೊಂಡಾದರೂ ರಿವಿಷನ್ ಪರ್ಪಸಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಇಟ್ಕೋಬೋದು. ಸೊ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.